Good morning, my dear students. Welcome to the today's online class. Dear children, in the last class, we were studying how to avoid plastics. In the lesson, avoid plastics, we were the steps how to avoid plastics. ಹಿಂದಿನ ತರಗತಿಯಲ್ಲಿ ಮಕ್ಕಳೇ ಅವಾಯ್ಡ್ ಪ್ಲಾಸ್ಟಿಕ್ಸ್ ಅನ್ನೋ ಪಾಠದಲ್ಲಿ ನಾವು ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನು ಹೇಗೆ ತಡೆಗಟ್ಟಬಹುದು ಅನ್ನೋದನ್ನು ನಾವು ನೋಡ್ತಾ ಬಂದಿದ್ದೀವಿ. ನಾವು ವಿ ವಿಲ್ ಕಂಟಿನ್ಯೂ ದ ಲೆಸನ್. ಸಿ ದ ಫೋರ್ತ್ ಪ್ಯಾರಾಗ್ರಾಫ್ ಚಿಲ್ಡ್ರನ್. ಪ್ಲಾಸ್ಟಿಕ್ ಕಾಸಸ್ damage to the environment at every stage of its production, even in its disposal. See children, plastic causes serious damage to the environment. As we learnt in the last class, the plastics cause damage. It is very, very harmful to the environment at every stage of its ಪ್ರೊಡಕ್ಷನ್. ಅದು ತಯಾರಿ ಮಾಡಬೇಕಾದ್ರೆ, ಪ್ಲಾಸ್ಟಿಕ್ನ ತಯಾರು ಮಾಡಬೇಕಾದ್ರೆ ಅನೇಕ ಸ್ಟೆಪ್ಸ್ಗಳಿರುತ್ತವೆ ಮಕ್ಕಳೇ. ಆ ಒಂದೊಂದು ಸ್ಟೆಪ್ಪಲ್ಲೂ ಕೂಡ ಅದೇನಾಗುತ್ತೆ, ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡುತ್ತೆ ಅಂತೇಳಿ. ಪ್ಲಾಸ್ಟಿಕ್ ಕಾಸಸ್ ಸೀರಿಯಸ್ ಡ್ಯಾಮೇಜ್, ವೆರಿ ವೆರಿ ಹಾರ್ಮ್ಫುಲ್ ಟು ದ ಎನ್ವಿರಾನ್ಮೆಂಟ್ ಅಟ್ ಎವ್ರಿ ಸ್ಟೇಜ್ ಆಫ್ ಇಟ್ಸ್ ಪ್ರೊಡಕ್ಷನ್. ಪ್ರೊಡಕ್ಷನ್ ಮೀನ್ಸ್ ಅದನ್ನು ತಯಾರು ಮಾಡ್ತಕ್ಕಂಥದ್ದು. ಆರ್ ಈವನ್ ಇನ್ ಇಟ್ಸ್ ಡಿಸ್ಪೋಸಲ್. ಡಿಸ್ಪೋಸಲ್ ಮೀನ್ಸ್ ವೆನ್ ವಿ ಥ್ರೋ ಇಟ್ ಎನಿವೇರ್ ಇನ್ ದ ಎನ್ವಿರಾನ್ಮೆಂಟ್, ಇನ್ ಅವರ್ ಸರೌಂಡಿಂಗ್ಸ್. ಪ್ಲಾಸ್ಟಿಕ್ನ ತಯಾರು ಮಾಡೋದು ಅಷ್ಟೇ ಅಲ್ಲ, ಆ ತಯಾರು ಮಾಡಬೇಕಾದ್ರೆ ಅದು ಪರಿಸರಕ್ಕೆ ಹೇಗೆ ಹಾನಿ ಉಂಟು ಮಾಡುತ್ತೋ ಅದೇ ರೀತಿ ಯೂಸ್ ಮಾಡಿಬಿಟ್ಟು ಎಲ್ಲಂದರಲ್ಲಿ ಎಸಿತೀವಲ್ವಾ, ಯೂಸ್ ಆ್ಯಂಡ್ ಥ್ರೋ ಅಂಥೇಳಿ ಎಲ್ಲಂದರಲ್ಲಿ ಪರಿಸರದಲ್ಲಿ ಎಸೆದಾಗ ಅದು ಕೂಡ ಪರಿಸರ ಹಾನಿಯಾಗುತ್ತೆ, ಪರಿಸರಕ್ಕೆ ನಷ್ಟ ಆಗುತ್ತೆ. ಟು ರೆಡ್ಯೂಸ್ ದ ರಿಸ್ಕ್ಸ್ ಇನ್ವಾಲ್ವ್ಡ್ ಇನ್ ಪ್ಲಾಸ್ಟಿಕ್, ದ ಯೂಸೇಜ್ ಶುಡ್ ಬಿ ಮಿನಿಮೈಸ್ಡ್, ವಿಚ್ ಕ್ಯಾನ್ ರಿಸಲ್ಟ್ ಇನ್ ಪ್ರೊಡಕ್ಷನ್. ಟು ರೆಡ್ಯೂಸ್ ದ ರಿಸ್ಕ್ಸ್ ಇನ್ವಾಲ್ವ್ಡ್ ಇನ್ ಪ್ಲಾಸ್ಟಿಕ್ಕಿಂದ ಏನಾಗುತ್ತೆ, ಅನೇಕ ತೊಂದರೆಗಳು ಉಂಟಾಗ್ತಾ ಇದೆ. ಆ ತೊಂದರೆಗಳನ್ನು ಕಡಿಮೆ ಮಾಡೋದಕ್ಕೆ, ಟು ರೆಡ್ಯೂಸ್ ದ ರಿಸ್ಕ್ಸ್ ಇನ್ವಾಲ್ವ್ಡ್ ಇನ್ ಪ್ಲಾಸ್ಟಿಕ್, ಆ ಪ್ಲಾಸ್ಟಿಕ್ ಇಂದ ಏನೆಲ್ಲ ತೊಂದರೆಗಳಾಗ್ತಾ ಇದೆ ಅದನ್ನು ಕಡಿಮೆ ಮಾಡೋದಕ್ಕೋಸ್ಕರ. ರೆಡ್ಯೂಸ್ ಮೀನ್ಸ್ ತಡೆಗಟ್ಟೋದು. ಅದನ್ನು ಆ ತೊಂದರೆಗಳನ್ನು ತಡೆಗಟ್ಟೋದು ಹೇಗೆ ಅಂದರೆ, ದ ಯೂಸೇಜ್ ಶುಡ್ ಬಿ ಮಿನಿಮೈಸ್ಡ್, ವಿಚ್ ಕ್ಯಾನ್ ರಿಸಲ್ಟ್ ಇನ್ ಪ್ರೊಡಕ್ಷನ್. We should use the plastics in a less quantity. We should minimize. Minimize means we should use the plastic in a less quantity. ಕಡಿಮೆ ಪ್ರಮಾಣದಲ್ಲಿ ನಾವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ದಟ್ ರಿಸಲ್ಟ್ ಇನ್ ದ ಲೆಸ್ ಪ್ರೊಡಕ್ಷನ್ ಆಫ್ ದ ಪ್ಲಾಸ್ಟಿಕ್. ಯಾವಾಗ ಅದರ ಡಿಮ್ಯಾಂಡ್ ಕಡಿಮೆ ಆಗ್ತಾ ಹೋಗುತ್ತೆ, ಅದರ ಪ್ರೊಡಕ್ಷನ್ ಕೂಡ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ, ಪ್ಲಾಸ್ಟಿಕ್ ತಯಾರಿ ಕೂಡ ಕಡಿಮೆ ಆಗುತ್ತೆ. ಯು ಹ್ಯಾವ್ ಲರ್ನ್ಟ್ ಇನ್ ಎಕನಾಮಿಕ್ಸ್ ಚಿಲ್ಡ್ರನ್, ದ ಡಿಮ್ಯಾಂಡ್ ಫಾಲ್ಸ್ ದೆನ್ ಪ್ರಾಡಕ್ಟ್ ವಿಲ್ ಆಲ್ಸೋ ಫಾಲ್ಸ್ ಡೌನ್. ದ ಕೆಮಿಕಲ್ ದಟ್ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಪ್ಲಾಸ್ಟಿಕ್ಸ್ ಈಸ್ ಟಾಕ್ಸಿಕ್. ದ ಪ್ಲಾಸ್ಟಿಕ್ ಪ್ರೊಡಕ್ಷನ್, ಆ ಪ್ಲಾಸ್ಟಿಕ್ನ ತಯಾರು ಮಾಡಬೇಕಾದ್ರೆ ಅದಕ್ಕೆ ಏನು ಕೆಮಿಕಲ್, ರಾಸಾಯನಿಕ ವಸ್ತುನ ಅದಕ್ಕೇನು ಬಳಸ್ತಾರೆ, ದಟ್ ಈಸ್ ವೆರಿ ಟಾಕ್ಸಿಕ್. ಟಾಕ್ಸಿಕ್ ಮೀನ್ಸ್ ಪಾಯ್ಸನಸ್, ಅದು ವಿಷಕಾರಿಯಾಗಿರ್ತಕ್ಕಂಥದ್ದು. ಆ ರಾಸಾಯನಿಕ ವಸ್ತು ವಿಷಕಾರಿ, ಅದು ನಮ್ಮ ಪರಿಸರಕ್ಕೆ ಹಾನಿ ಉಂಟು ಮಾಡ್ತದೆ ಅಂತ ಹೇಳ್ತಾ ಇದ್ದಾರೆ. ದ ಕೆಮಿಕಲ್ ದಟ್ ಈಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಪ್ಲಾಸ್ಟಿಕ್ಸ್, ದಟ್ ಈಸ್ ಟಾಕ್ಸಿಕ್ ಆ್ಯಂಡ್ ಕ್ಯಾನ್ ಕಾಸ್ ಸೀರಿಯಸ್ ಡ್ಯಾಮೇಜ್ ಟು ಆಲ್ ಲಿವಿಂಗ್ ಬೀಯಿಂಗ್ಸ್. ನೋಡಿ ಮಕ್ಕಳ, ಆ ಪ್ಲಾಸ್ಟಿಕ್ ತಯಾರು ಮಾಡೋದ್ರಿಂದ ಅದೇನು ರಾಸಾಯನಿಕ ವಸ್ತು ಬಳಸ್ತಾರಲ್ಲ ಅದು ತುಂಬ ವಿಷಕಾರಿಯಾಗಿರುತ್ತೆ. ಅದನ್ನು ನಾವು ಪರಿಸರದಲ್ಲಿ ಎಸೆದಾಗ ಏನು, ಅದು ಪರಿಸರಕ್ಕೂ ಹಾನಿ ಉಂಟು ಮಾಡುತ್ತೆ. ಪರಿಸರದಲ್ಲಿ ವಾಸ ಮಾಡ್ತಿರ್ತಕ್ಕಂತಹ ಎಲ್ಲ ಜೀವಿಗಳು, ಲಿವಿಂಗ್ ಬೀಯಿಂಗ್ಸ್, ಎಲ್ಲ ಜೀವಿಗಳಿಗೂ, ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರಿಗೂ ಕೂಡ ಅದು
ಅತ್ಯಂತ ಹಾನಿಯನ್ನು ನಷ್ಟವನ್ನು ಉಂಟು ಮಾಡುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಟ್ ಕಾಸ್ ಸೀರಿಯಸ್ ಡ್ಯಾಮೇಜ್ ಟು ಆಲ್ ದ ಲಿವಿಂಗ್ ಬೀಯಿಂಗ್ಸ್ ಆನ್ ಅರ್ತ್. ಸೊ ವಿ ಶುಡ್ ರೆಡ್ಯೂಸ್ ದ ಯೂಸ್ ಆಫ್ ಪ್ಲಾಸ್ಟಿಕ್. ಅದರಿಂದ ಆ ನಾಶವನ್ನು, ಆ ಹಾನಿಯನ್ನು ತಡೆಗಟ್ಟೋದಕ್ಕೋಸ್ಕರ ನಾವು ಪ್ಲಾಸ್ಟಿಕ್ಕನ್ನು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು ಮಕ್ಕಳೇ. Now we will move on to the next paragraph. Recycling of plastic causes problems. Recycling of plastics means reuse. When the plastic is thrown away, it becomes waste. Those waste products also again it is recycled for reuse. ಕಸದಿಂದ ರಸ ಅಂತ ಹೇಳ್ತೀವಿ ಮಕ್ಕಳೇ. ಆ ಪ್ಲಾಸ್ಟಿಕ್, those waste products, waste plastics will be again recycled for reuse. Even recycling of plastic causes many problems. Recycling means reuse. The worst thing is that recycling degrades the quality of plastic and demands the production of more plastic to make an original product. The worst thing is that recycling degrades the quality of plastic. ನೋಡಿ ಮಕ್ಕಳು, ಅತ್ಯಂತ ವಿಷಾದನೀಯ, ಬ್ಯಾಡ್ ಥಿಂಗ್, ವರ್ಸ್ಟ್ ಥಿಂಗ್ ಮೀನ್ಸ್ baddest thing, bad thing is that recycling degrades the quality of plastic. That means when we reuse the waste plastic by recycling it, that degrades the quality of the plastic. The quality of the plastic will be degraded. It will be less quality. The plastic which we reuse will be of very less quality, low quality. Degrade means low quality. ಅತ್ಯಂತ ಅದರ ಕ್ವಾಲಿಟಿ ಏನಾಗುತ್ತೆ ಮಕ್ಕಳೇ, ಪದೇ ಪದೇ ರೀಯೂಸ್ ಮಾಡೋ ಕ್ವಾಲಿಟಿ ಕಡಿಮೆ ಆಗ್ತಾ ಬಂದಿರುತ್ತೆ. ಆ್ಯಂಡ್ ಡಿಮ್ಯಾಂಡ್ಸ್ ದ ಪ್ರೊಡಕ್ಷನ್ ಆಫ್ ಮೋರ್ ಪ್ಲಾಸ್ಟಿಕ್ ಟು ಮೇಕ್ ಆ್ಯನ್ ಒರಿಜಿನಲ್ ಪ್ರಾಡಕ್ಟ್ಸ್. ನೋಡಿ, ಅದನ್ನು ಒರಿಜಿನಲ್ ಪ್ರಾಡಕ್ಟ್ ಆಗಿ ತಯಾರು ಮಾಡೋದಕ್ಕೆ ಏನಾಗುತ್ತೆ, ಹೆಚ್ಚಿನ ಬೇಡಿಕೆ ಬರುತ್ತೆ. ಕಡಿಮೆ ಕ್ವಾಲಿಟಿದನ್ನು ಯಾರು ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಡಿಮ್ಯಾಂಡ್ಸ್ ದ ಪ್ರೊಡಕ್ಷನ್ ಆಫ್ ಮೋರ್ ಪ್ಲಾಸ್ಟಿಕ್ ಟು ಮೇಕ್ ಇಟ್ ಇನ್ ಒರಿಜಿನಲ್ ಪ್ರೊಡಕ್ಷನ್, ಒರಿಜಿನಲ್ ಪ್ರಾಡಕ್ಟ್ಸ್. ನೋಡಿ, ಯಾವುದಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ, ಅದರ ಕ್ವಾಲಿಟಿ ಚೆನ್ನಾಗಿ ಮಾಡಿ, ಅಂದರೆ ಮಾರ್ಕೆಟಲ್ಲಿ ಸೇಲ್ ಆಗುತ್ತೆ, ಮಾರಾಟ ಆಗುತ್ತೆ ಅಂಥೇಳಿ ಹೇಳ್ತಾರೆ. ಎ ಸಿಂಗಲ್ ಪ್ಲಾಸ್ಟಿಕ್ ಶೀಟ್ can take about 1000 years to rot. A single plastic sheet, ಒಂದು single plastic sheet, it will take so many thousands of years, ಸಾವಿರ ವರ್ಷಗಳು ತಗೊಳುತ್ತೆ. ಏನಕ್ಕೆ? ಟು ರಾಟ್ ಮೀನ್ಸ್ ಮಣ್ಣಲ್ಲಿ ಕೊಳೆಯೋದಕ್ಕೆ, ಮಣ್ಣಲ್ಲಿ ಬೆರೆತು ಕೊಳೆಯೋದಕ್ಕೆ ಅದು 1000 ವರ್ಷಗಳನ್ನು ತಗೊಳುತ್ತೆ ಪ್ಲಾಸ್ಟಿಕ್. A single plastic sheet can take about 1000 of years to rot. It also has bad impact on the food chain. See, the plastic also causes bad impact, bad effect. Impact means effect. Bad effect on the food chain. Food chain ಅಂದರೆ ಈಗ ಮಕ್ಕಳೇ, ಹಾವನ್ನು ಗರುಡ ತಿನ್ನುತ್ತಲ್ವಾ, ನೋಡಿ, ಆದರೆ ಹಾವು ಇಲಿನ ತಿನ್ನುತ್ತೆ. ಈ ಥರ ಒಂದಕ್ಕೆ ಲಿಂಕು. ನಾಯಿ ಬೆಕ್ಕನ್ನು ತಿನ್ನುತ್ತೆ, ಬೆಕ್ಕು ಇಲಿನ ತಿನ್ನುತ್ತೆ, ಈ ರೀತಿ. ದಿಸ್ ಇಸ್ ಕಾಲ್ಡ್ ಫುಡ್ ಚೈನ್, ಫುಡ್ ಲಿಂಕ್. ಸೊ ದಿಸ್ ಯೂಸ್ ಆಫ್ ಪ್ಲಾಸ್ಟಿಕ್ ಆಲ್ಸೋ ಪುಟ್ ಬ್ಯಾಡ್ ಎಫೆಕ್ಟ್ ಟು ದ ಫುಡ್ ಚೈನ್. Plastic is one of the causes for global warming. See, these are the disadvantages of plastics. It puts bad effect on the food chain. It takes thousands of years to rot in the soil.
Like this, these are the so many disadvantages. Then one of the causes for global warming. See, global warming, it increases, it affects the earth's atmosphere also. ಭೂಮಿಯ ವಾತಾವರಣವನ್ನು, ಪರಿಸರವನ್ನು ಅದು ಏನು ಮಾಡುತ್ತೆ, ನಾಶ ಮಾಡುತ್ತೆ. ಗ್ಲೋಬಲ್ ವಾರ್ಮಿಂಗ್. See, by use of plastic, global warming increases. So, we should use less plastic. See the 5th paragraph, children. Rivers have become the main dumping ground for plastics, which pollute water, marine life, and also the air that we breathe. See, it also causes bad effect on rivers, nadigalu. Rivers have become the main dumping ground of plastics. See, people throw so many plastics in rivers that pollute water and marine life. Marine life means sea life. ಅಲ್ಲಿ ವಾಸ ಮಾಡ್ತಕ್ಕಂತಹ ಜಲಚರಗಳು, ಶಾರ್ಕ್ ಇರ್ಬೋದು, ಮೀನುಗಳು, ತಿಮಿಂಗಿಲ, ಅನೇಕ ಜಲಚರಗಳನ್ನು ಕೂಡ ಅದು ನಾಶ ಮಾಡುತ್ತೆ. When the people throw the plastics in rivers and sea, what happens? Those sea creatures, marine life creatures, they eat plastics unknowingly. Then their health will be affected. So we should not throw plastics in the rivers and sea. We should throw in the dustbins. ನೋಡಿ, ಅದೆಲ್ಲ ಹೇಗೆ ಹಾನಿ ಉಂಟು ಮಾಡುತ್ತೆ. ನೀರಲ್ಲಿ ಎಸೆದಾಗ ಅದರಲ್ಲಿರ್ತಕ್ಕಂತಹ ಮೀನು, ತಿಮಿಂಗಿಲಗಳೆಲ್ಲ ತಿಂದ್ಬಿಟ್ಟು ಏನು ಮಾಡುತ್ತೆ, ಅದರ ಆರೋಗ್ಯ ಕೆಡ್ತಾ ಹೋಗುತ್ತೆ, ಅವು ಸತ್ತೇ ಹೋಗ್ತವೆ. ಸೊ ವಿ ಶುಡ್ ನಾಟ್ ಥ್ರೋ ಪ್ಲಾಸ್ಟಿಕ್ಸ್ ಇನ್ ದ ರಿವರ್ಸ್. And also the air that we breathe. See, these plastics also affect the air. The plastics pollute the air that we breathe. ನಾವು ಏನು ಉಸಿರಾಡ್ತೀವಿ ಅದು ಕೂಡ ಹಾನಿ ಉಂಟಾಗುತ್ತೆ, ಅದು ಕೂಡ ಕಲುಷಿತವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. Many are being profited by plastic. But what happens? Those who manufacture plastics, those who do the business of plastics, they are getting more profit. Many are being profited by plastics. ಪ್ಲಾಸ್ಟಿಕ್ ತಯಾರಿಕೆಯಿಂದ ಅನೇಕ ಜನಕ್ಕೆ ಲಾಭ ಉಂಟಾಗ್ತಾ ಇದೆ. Those who get profit from plastics are trying to dispute the harm that it causes. See, ನೋಡಿ ಮಕ್ಕಳೇ, ಪ್ಲಾಸ್ಟಿಕ್ನ ಯಾರು ತಯಾರು ಮಾಡ್ತಾ ಇದ್ದಾರಲ್ಲ ಅವರಿಗೆ ಏನು ತುಂಬಾ ಲಾಭ ಆಗ್ತಾ ಇದೆ ಪ್ಲಾಸ್ಟಿಕ್ಕಿಂದ. ಅವ್ರು ಏನು ಮಾಡ್ತಾರೆ ಅಂದರೆ, ಪ್ಲಾಸ್ಟಿಕ್ಕಿಂದ ಏನು ತೊಂದರೆ ಆಗ್ತಾ ಇದೆ ಪರಿಸರಕ್ಕೆ, ಅದನ್ನು ಅವರು ಸಮರ್ಥಿಸ್ಕೊಳ್ತಾರೆ, ಅದನ್ನು ಅವರು ಒಪ್ಪೋದಿಲ್ಲ. ಪರಿಸರಕ್ಕೆ ನಾಶ ಆಗ್ತಾ ಇದೆ ಪ್ಲಾಸ್ಟಿಕ್ಕಿಂದ ಅಂತ ಹೇಳಿ ಆ ರೀಸನ್ ಅವರು ಒಪ್ಕೊಳ್ಳೋದಿಲ್ಲ. ಬಿಕಾಸ್ ದೇ ಆರ್ ಗೆಟಿಂಗ್ ಪ್ರಾಫಿಟ್ ಫ್ರಮ್ ದೋಸ್ ಪ್ಲಾಸ್ಟಿಕ್ಸ್. ಸೊ they don't agree that environment is polluted plastic. ಅದನ್ನು ಅವರು ಒಪ್ಕೊಳ್ಳೋದಿಲ್ಲ. They are trying to dispute the harm that it causes. They are not agreeing with that concept that the plastic causes bad effect to the environment. ಆ ಕಾನ್ಸೆಪ್ಟ್ನ ಅವರು ಒಪ್ಕೊಳ್ಳೋದಿಲ್ಲ. ಬಿಕಾಸ್ they are getting more profit from the plastics. You can't completely stop the use of plastic, but can definitely minimize its production. See children, we can't stop completely the usage of plastic. ಪ್ಲಾಸ್ಟಿಕ್ನ ನಾವು ಬಳಸೋದನ್ನು ನಿಲ್ಲಿಸೋದಕ್ಕೆ ಆಗೋದೇ ಇಲ್ಲ. ಸಂಪೂರ್ಣ ಪ್ರಮಾಣದಲ್ಲಿ ನಾವು ಅದನ್ನು ಬಳಸೋದನ್ನು ನಿಲ್ಲಿಸೋದಕ್ಕೆ ಆಗೋದೇ ಇಲ್ಲ. ಬಿಕಾಸ್ ವಿ ಆರ್ ಅಡಿಕ್ಟೆಡ್ ಟು ದ ಯೂಸೇಜ್ ಆಫ್ ಪ್ಲಾಸ್ಟಿಕ್ಸ್ ಇನ್ ಅವರ್ ಡೈಲಿ ಲೈಫ್. ನಾವು ಅದಕ್ಕೆ ಹೊಂದ್ಕೊಂಡ್ಬಿಟ್ಟಿದ್ದೀವಿ ಪ್ಲಾಸ್ಟಿಕ್ ಯೂಸ್ ಮಾಡೋದನ್ನು. ಸೊ ವಾಟ್ ವಿ ಶುಡ್ ಡೂ, ವಿ ಶುಡ್ ಡೆಫಿನೆಟ್ಲಿ
ಮಿನಿಮೈಸ್ ಇಟ್ಸ್ ಪ್ರೊಡಕ್ಷನ್. ಅದರ ತಯಾರಿಕೆಯನ್ನು ಕಡಿಮೆ ಮಾಡಬಹುದೇ ಹೊರತು ಪೂರ್ಣವಾಗಿ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ವಿ ಶುಡ್ ಮಿನಿಮೈಸ್ ದ ಯೂಸೇಜ್ ಆಫ್ ಪ್ಲಾಸ್ಟಿಕ್ ಆ್ಯಂಡ್ ವಿ ಶುಡ್ ಮಿನಿಮೈಸ್ ದ ಪ್ರೊಡಕ್ಷನ್ ಆಫ್ plastics. For a healthy future, the use of plastic should be minimized at any cost. See, for a healthy future, ನಮ್ಮ ಭವಿಷ್ಯ, ಮುಂದಿನ ಮಕ್ಕಳ ಪೀಳಿಗೆ ಆರೋಗ್ಯಕರವಾಗಿರಬೇಕು ಅಂದರೆ, ಮುಂದಿನ ಪರಿಸರ ಆರೋಗ್ಯವಾಗಿರಬೇಕು ಅಂದರೆ ಏನು ಮಾಡಬೇಕು? ದ ಯೂಸ್ ಆಫ್ ಪ್ಲಾಸ್ಟಿಕ್ ಶುಡ್ ಬಿ ಮಿನಿಮೈಸ್ಡ್ ಅಟ್ ಎನಿ ಕಾಸ್ಟ್. ಯಾವುದೇ ಪ್ರಮಾಣದಲ್ಲಿ, ಯಾವುದೇ ಸ್ಥಿತಿಯಲ್ಲಿ ಕೂಡ ನಾವು ಪ್ಲಾಸ್ಟಿಕ್ ಬಳಸೋದನ್ನು ಕಡಿಮೆ ಮಾಡಲೇಬೇಕು. ಇಲ್ಲಂದ್ರಲ್ಲಿ ಎಸಿಬಾರ್ದು. ವಿ ಶುಡ್ ನಾಟ್ ಥ್ರೋ ಎನಿವೇರ್ ದ ಪ್ಲಾಸ್ಟಿಕ್ಸ್ ಇನ್ ದ ಎನ್ವಿರಾನ್ಮೆಂಟ್. ವಿ ಶುಡ್ ಥ್ರೋ ಇನ್ ದ dustbins. We should use it properly and we should minimize the usage of plastics. This is the moral of the story, children, that we should minimize the usage of plastic and we should throw the plastics in the dustbins. We should not throw here and there. Then only we can save our environment. I hope you all have understood this lesson, children. We'll meet in the next class. Thank you, children.